ಎಷ್ಟು ಕರ್ಪೂರವನ್ನಿಟ್ಟು ದೇವರಿಗೆ ಆರತಿ ಮಾಡಬೇಕು ಗೊತ್ತಾ? ದೇವರಿಗೆ ಆರತಿಯನ್ನು ಮಾಡುವಾಗ ನಿಯಮಾನುಸಾರ ಆರತಿಯನ್ನು ಮಾಡಬೇಕು. ತಪ್ಪಾಗಿ ಆರತಿಯನ್ನು ಮಾಡುವುದರಿಂದ ನಮಗೆ ಪೂಜೆಯ ಯಾವುದೇ ಫಲ ದೊರೆಯುವುದಿಲ್ಲ. ದೇವರಿಗೆ ನಾವು ಎಷ್ಟು ಬಾರಿ ಆರತಿಯನ್ನು ಮಾಡಬೇಕು, ಆರತಿ ಮಾಡುವುದರ ನಿಯಮಗಳಾವುವು ಎಂಬುದನ್ನು ತಿಳಿಯೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ನಿತ್ಯವೂ ಪೂಜೆಯನ್ನು ಮಾಡಲಾಗುತ್ತದೆ. ಪ್ರತಿನಿತ್ಯ ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ದೇವರ ಆರಾಧನೆಯನ್ನು ಮಾಡುವ ಸಂಪ್ರದಾಯವಿದೆ. ಪೂಜೆಯ ಸಮಯದಲ್ಲಿ ಜನರು ಕುಂಕುಮ, ಅರಿಶಿಣ, ಹೂವು ಇತ್ಯಾದಿಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ಇದರೊಂದಿಗೆ ಅಗರಬತ್ತಿಗಳನ್ನು ಬೆಳಗಿಸಿ ಆರತಿ ಮಾಡುತ್ತಾರೆ. ಪೂಜೆಯ ನಂತರ ಯಾವಾಗಲೂ ಆರತಿಯನ್ನು ಮಾಡಲಾಗುತ್ತದೆ. ಯಾಕೆಂದರೆ ಆರತಿಯ ಸಮಯದಲ್ಲಿ ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳನ್ನು ಕ್ಷಮಿಸು ಎನ್ನುವುದಕ್ಕಾಗಿ ಆರತಿಯನ್ನು ಮಾಡಲಾಗುತ್ತದೆ. ದೇವರಿಗೆ ಆರತಿಯನ್ನು ಮಾಡದೇ ಇದ್ದರೆ ಪೂಜೆ ಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಆರತಿ ಮಾಡುವುದರಿಂದ ದೇವರು ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸುತ್ತಾನೆ. ಆರತಿ ಮಾಡುವಾಗ ನಾವು ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ದೇವರಿಗೆ ಆರತಿ ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕೆಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. 1. ದೇವರಿಗೆ ಎಷ್ಟು ಬಾರಿ ಆರತಿ ಮಾಡಬೇಕು? ಶಾಸ್ತ್ರಗಳಲ್ಲಿನ ಉಲ್ಲೇಖದ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ 3 ಬಾರಿ ಆರತಿಯನ್ನು ಅರ್ಪಿಸಬೇಕೆಂದು ಹೇಳಲಾಗುತ್ತದೆ. ಮೊದಲನೆಯದಾಗಿ 4 ಬಾರಿ ದೇವರ ಪಾದಗಳಿಗೆ, ಎರಡನೆಯದಾಗಿ 2 ಬಾರಿ ದೇವರ ಹೊಕ್ಕಳಿಗೆ, ಮೂರನೆಯದಾಗಿ ಮುಖಕ್ಕೆ ಆರತಿಯನ್ನು ಮಾಡಿ ನಂತರ ತಲೆಯಿಂದ ದೇವರ ಪಾದದವರೆಗೆ ಆರತಿಯನ್ನು ಶ್ರದ್ಧೆಯಿಂದ ಮಾಡಬೇಕು. ಅಂದರೆ ಒಟ್ಟಾರೆಯಾಗಿ ಒಂದು ಪೂಜೆಯಲ್ಲಿ ದೇವರಿಗೆ 14 ಬಾರಿ ಆರತಿಯನ್ನು ಮಾಡಲಾಗುತ್ತದೆ. 2. ಆರತಿಯ ನಂತರ ಏನು ಮಾಡಬೇಕು? ಶಾಸ್ತ್ರಗಳ ಪ್ರಕಾರ ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೀರಿನಿಂದ ಆಚಮನವನ್ನು ಮಾಡಬೇಕು ಎಂದು ಹೇಳಲಾಗಿದೆ. ನೀವು ದೇವರನ್ನು ಪೂಜಿಸಿ ಆರತಿಯನ್ನು ಮಾಡಿದ ನಂತರ ಕೊನೆಯಲ್ಲಿ ನೀರಿನಿಂದ ಆಚಮನವನ್ನು ಮಾಡಬೇಕು. ಇದಕ್ಕಾಗಿ ಹೂವು ಅಥವಾ ಚಮಚದ ಸಹಾಯದಿಂದ ದೀಪದ ಸುತ್ತಲೂ 4 ಬಾರಿ ನೀರನ್ನು ತಿರುಗಿಸಿ ನೆಲಕ್ಕೆ ಅಥವಾ ಭೂಮಿಗೆ ಬಿಡಿ. 3. ಆರತಿಗೆ ಎಷ್ಟು ಕರ್ಪೂರವನ್ನು ಬಳಸಬೇಕು? ಶಾಸ್ತ್ರಗಳ ಪ್ರಕಾರ ನೀವು ಆರತಿ ಮಾಡುವಾಗ ಧೂಪದ್ರವ್ಯ, ಕರ್ಪೂರ ಅಥವಾ ಬತ್ತಿಗಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ತುಂಬಾ ಮುಖ್ಯವಾಗಿರುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ನೀವು ಧೂಪ ಅಥವಾ ಧೂಪದ್ರವ್ಯದಿಂದ ದೇವರ ಆರತಿಯನ್ನು ಮಾಡಿದಾಗ ಅದರ ಸಂಖ್ಯೆ ಯಾವಾಗಲೂ ಬೆಸ ಸಂಖ್ಯೆಯಾಗಿರಬೇಕು. ಇದು 3, 5, 7 ಅಥವಾ 9ರಂತೆ ಇರಬೇಕು. ನೀವು ದೀಪವನ್ನು ಬೆಳಗಿಸುತ್ತಿದ್ದರೆ ಬೆಸ ಸಂಖ್ಯೆಯಲ್ಲಿ ಕರ್ಪೂರವನ್ನು ಇಟ್ಟುಕೊಳ್ಳಿ. 4. ದೇವರಿಗೆ ಆರತಿ ಮಾಡುವಾಗ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೇರವಾಗಿ ಅದನ್ನು ನೆಲದ ಮೇಲೆ ಇಡಬಾರದು ಎಂಬುದರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಿ. ಆರತಿಯನ್ನು ಮಾಡುವ ಮೊದಲು ಮತ್ತು ಆರತಿ ಮಾಡಿದ ನಂತರ ಆರತಿಯನ್ನು ಒಂದು ತಟ್ಟೆಯಲ್ಲಿ ಇಡಬೇಕು. ಆರತಿಯ ದೀಪವನ್ನು ಬೆಳಗುವ ಮೊದಲು ನಿಮ್ಮ ಕೈಗಳನ್ನು ತೊಳೆದು ಶುದ್ಧವಾಗಿಟ್ಟುಕೊಂಡು ನಂತರ ಆರತಿಯನ್ನು ಮಾಡಬೇಕು. ದೇವರಿಗೆ ಆರತಿಯನ್ನು ಮಾಡುವ ಸಮಯದಲ್ಲಿ ಈ ಮೇಲಿನ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಆರತಿಯನ್ನು ಮಾಡಬೇಕು. ದೇವರಿಗೆ ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಹಾಗೂ ನಿಯಮಾನುಸಾರ ಆರತಿಯನ್ನು ಮಾಡುವುದರಿಂದ ಪೂಜೆಯ ಫಲವನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.